ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಸುಮ್ಮನೆ ಇದ್ರೆ ಅಣ್ಣನ ಜೀವನ, ಶ್ರಾವಣಿ ಅತ್ತೆ ಜೀವನ ಹಾಳಾಗತ್ತೆ. ಅತ್ತೆಗೆ ನಾನು ಕೊಟ್ಟಿರೋ ಮಾತು ತಪ್ಪಿದ್ರೂ ಪರವಾಗಿಲ್ಲ. ಸುಬ್ಬು ಅಣ್ಣ ಶ್ರಾವಣಿ ಅತ್ತಿಗೆ ಚೆನ್ನಾಗಿರ್ಬೇಕು. ಶ್ರಾವಣಿ ಅತ್ತಿಗೆಯಿಂದನೇ ನಾನು ಈ ಮನೆಗೆ ಸೊಸೆ ಆಗಿ ಬರೋ ಹಾಗಾಯ್ತು. ಶ್ರಾವಣಿ ಅತ್ತಿಗೆಯಿಂದನೇ ನನಗೆ ನನ್ನ ಪ್ರೀತಿ ಸಿಕ್ಕಿದೆ. ಅಂಥದ್ರಲ್ಲಿ ನಾನು ಸುಮ್ಮನಿದ್ದು ಅವ್ರ ಪ್ರೀತಿನ ಕಿತ್ಕೋಬಾರ್ದು. ಸುಬ್ಬು ಅಣ್ಣಂಗೂ ಶ್ರೀವಲ್ಲಿಗೂ ಮದ್ವೆ ಫಿಕ್ಸ್ ಮಾಡಕ್ಕೇನೆ ಯಜಮಾನ್ರು ಕರೆದಿರೋದು ಅನ್ನೋ ಸತ್ಯನ ನಾನು ಅವ್ರಿಗೆ ಹೇಳಬೇಕು. ಇದ್ರ ಹಿಂದೆ ವಿಜಯಾಂಬಿಕಾ ಕೈವಾಡ ಇದೆ ಅಂತಾನೂ ಹೇಳಬೇಕು. ವರ ಕಾಲ್ ಮಾಡ್ತಿದ್ದಾಳೆ ಇಷ್ಟೊತ್ತಲ್ಲಿ. ಹೇಳು ವರ. ಹಲೋ ಶ್ರಾವಣಿ ಅತ್ಗೆ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಹೇಳು ವರ, ಏನದು? ಅದು ಶ್ರಾವಣಿ ಅತ್ಗೆ, ನಾಳೆ ಯಜಮಾನ್ರು ಮನೇಲಿ ಹಲೋ ವರ, ಯಾಕೆ ನಿಲ್ಸ್ಬಿಟ್ಟೆ ವರ? ವರ ಏನ್ ಹೇಳಕ್ ಬರ್ತಿದ್ಯಾ? ಹೇಳು ವರ, ಮಾತಾಡು. ಅದು ನಾಳೆ ಯಜಮಾನ್ರು ಮನೇಲಿ ಬರ್ತ್ಡೇ ಪಾರ್ಟಿ ಇದೆಯಲ್ಲ, ಅದಕ್ಕೆ ನಾನು ಬರಕ್ಕಾಗ್ತಿಲ್ಲ. ಬ್ಯಾಂಕಲ್ಲಿ ತುಂಬಾ ಕೆಲಸ ಇದೆ. ಓ ಹೌದಾ, ಹೋಗ್ಲಿ ಬಿಡು. ನೀನು ಈಗಷ್ಟೇ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ. ನೀನು ಚೆನ್ನಾಗಿ ಕೆಲಸ ಮಾಡಿದ್ರೆ ಅಪ್ಪಂಗೂ ಖುಷಿ ಆಗುತ್ತೆ. ನೀನೇನು ಚಿಂತೆ ಮಾಡಬೇಡ, ನಿನ್ನ ಕೆಲಸ ಮುಖ್ಯ. ಆದರೂ ನೀನು ಬಂದಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆದರೂ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ, ರಜಾ ಹಾಕಿದ್ರೆ ಚೆನ್ನಾಗಿರಲ್ಲ. ಸರಿ ಅದಕ್ಕೆ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ. ಏನೇ ನನ್ನ ಹತ್ರ ಆಣೆ ಮಾಡಿ ಈಗ ನನ್ನ ಮಾತು ಮೀರಿ ವಿಷಯ ಎಲ್ಲ ಅವ್ರಿಗೆ ಹೇಳಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ? ಅತ್ತೆ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಅವ್ರನ್ನ ದೂರ ಮಾಡಬೇಡಿ. ಶ್ರಾವಣಿ ಅದಕ್ಕೆ ಸುಬ್ಬು ಅಣ್ಣನ ತುಂಬಾ ಪ್ರೀತಿ ಮಾಡ್ತಿದ್ದಾಳೆ. ನೀವು ಅವ್ರ ಜೀವನ ಹಾಳು ಮಾಡೋದು ಎಷ್ಟು ಸರಿ? ಓಹೋ, ಅವ್ರನ್ನ ಕಂಡ್ರೆ ಅಷ್ಟೊಂದು ಕನಿಕರನ ನಿನ್ಗೆ? ನನ್ನ ಮಗಳ ಜೀವನ ಹಾಳಾದಾಗ ಎಲ್ಲಿ ಹೋಗಿತ್ತು ಈ ಕಣ್ಣೀರು ಕನಿಕರ ಎಲ್ಲ? ಇಲ್ಲ ಅತ್ತೆ, ಶ್ರೀವಲ್ಲಿಗೆ ಹಾಗಾದಾಗ್ಲೂ ನಾನು ನೊಂದ್ಕೊಂಡಿದ್ದೆ. ಎಷ್ಟೋ ದಿನ ಅಣ್ಣ ಅದಕ್ಕೆ ಜೊತೆ ಮಾತೇ ಆಡ್ತಿರ್ಲಿಲ್ಲ ನಾನು. ಹೌದಮ್ಮ, ಮಾತೇ ಆಡಿರ್ಲಿಲ್ಲ. ಆಮೇಲೆ ಅವಳು ಬಂದು ಕದ್ದು ಮುಚ್ಚಿ ನೀನು ಮದ್ವೆ ಮಾಡಿಸ್ಬಿಟ್ಲಲ್ಲ, ಆಗ ಒಳ್ಳೆಯವಳಾಗ್ಬಿಟ್ಲು ಅಲ್ವಾ? ಇಲ್ಲ ಅತ್ತೆ, ಅದಕ್ಕೆ ನನ್ಗೆ ಮದ್ವೆ ಮಾಡ್ಸಿದ್ಲು ಅನ್ನೋ ಕಾರಣಕ್ಕಲ್ಲ ನಾನು ಅವಳ ಜೊತೆ ಮಾತಾಡ್ತಾ ಇರೋದು. ನಿಜವಾಗ್ಲೂ ಅವಳ ಮನ್ಸೇನು ಅನ್ನೋದು ನನಗೆ ಅರ್ಥ ಆಯ್ತು. ಅವಳ ಪ್ರೀತಿ ಎಂತದ್ದು ಅನ್ನೋದು ಗೊತ್ತಾಯ್ತು. ಅತ್ಗೆಗೆ ಸುಬ್ಬು ಮದ್ವೆ ಶ್ರೀವಲ್ಲಿ ಜೊತೆ ಆಗ್ತಿರೋದು ಗೊತ್ತೇ ಇರ್ಲಿಲ್ಲ. ನಾವ್ ಯಾರು ಅವಳಿಗೆ ಹೇಳೂ ಇರ್ಲಿಲ್ಲ. ಅದೆಲ್ಲ ನನಗ್ ಬೇಕಾಗಿಲ್ವೇ? ನೋಡು, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅನ್ನೋ ಹಾಗೆ ನೀನು ನಿನ್ನ ತವ್ರ ಮನೆಗೋಸ್ಕರ ಕಣ್ಣೀರ್ ಹಾಕೋದು, ಗೋಳಾಡೋದು ನನಗಿಷ್ಟ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ತವ್ರ ಮನೆ ಕಾಲಿಡಬಾರ್ದು, ಹಾಗೆ ಮಾಡ್ತೀನಿ. ಅತ್ತೆ, ಶ್ರೀವಲ್ಲಿ ನೋಡಕ್ಕೆ ಲಕ್ಷಣವಾಗಿದ್ದಾಳೆ, ಬುದ್ಧಿವಂತೆ, ಒಳ್ಳೆ ಹುಡುಗಿ. ಅವಳಿಗೆ ಬೇರೆ ಎಲ್ಲರೂ ಒಳ್ಳೆ ಕಡೆ ಸಂಬಂಧ ನೋಡಿ ಮದ್ವೆ ಮಾಡೋಣ. ಈಗ ಸುಬ್ಬು ಅಣ್ಣಂಗೂ ಶ್ರಾವಣಿ ಅತ್ತಿಗೆಗೂ ಮದ್ವೆ ಆಗ ಹೋಗಿದೆ. ಅವ್ರ ಜೀವನ ಹಾಳು ಮಾಡೋದು ಎಷ್ಟು ಸರಿ? ಸರಿ ತಪ್ಪಿನ ಬಗ್ಗೆ ನೀನ್ ನನಗ್ ಪಾಠ ಮಾಡಕ್ ಬರ್ಬೇಡ. ಅವ್ರಿಬ್ರಿಗೂ ಮದ್ವೆ ಆಗಿದೆ ಅನ್ನೋದು ನಿಮ್ಮ ಭ್ರಮೆ ಅಷ್ಟೇ. ಈ ತರನೇ ಏನಾದ್ರೂ ಒಂದ್ ಹೇಳಿ ಇರೋದನ್ನೆಲ್ಲ ಹಾಳು ಮಾಡ್ತೀಯ ಅಂತಾನೆ ನಾಳೆ ನೀನ್ ಅಲ್ಲಿಗೆ ಬರ್ದೇ ಇರೋ ಹಾಗೆ ಮಾಡಿರೋ. ನಿಜವಾಗ್ಲೂ ನಿಮ್ ಅತ್ತಿಗೆ ಆಗ್ಬೇಕಾಗಿರೋಳು ಆ ಶ್ರಾವಣಿ ಅಲ್ವೇ? ನನ್ನ ಮಗಳು ಶ್ರೀವಲ್ಲಿ. ನಾಳೆ ಆ ಮಿನಿಸ್ಟರ್ ಸಾಹೇಬ್ರ ಬಾಯಿಂದ ಅವ್ರ ನಿರ್ಧಾರ ಹೇಳ್ತಾರೆ, ಸುಬ್ಬುಗೂ ಶ್ರೀವಲ್ಲಿಗೂ ಮದ್ವೆ ಮಾಡ್ಬೇಕು ಅಂತ. ನಾಳೆ ಬರ್ತ್ಡೇ ಪಾರ್ಟಿಗೆ ಹೋಗ್ತೀವಿ, ಸಿಹಿ ಸುದ್ದಿ ಹೇಳ್ತಾರೆ. ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿದ್ಯೋ ಸರಿ. ಏನಾದ್ರೂ ರಂಪಾಟ ಮಾಡಿದ್ಯೋ ನಿನ್ನ ಜೀವನ ಹಾಳು ಮಾಡ್ಬೇಕಾಗತ್ತೆ. ಹುಷಾರ್.
ವೀರು, ಹುಟ್ಟು ಹಬ್ಬದ ಶುಭಾಶಯಗಳು. ನಿನ್ನಿಂದಾಗಿ ಲಕ್ಷಾಂತರ ಜನ ಬದುಕು ಕಟ್ಕೊಂಡಿದ್ದಾರೆ. ರಾಜಕೀಯದಲ್ಲಿ ನೀನು ಎಷ್ಟೋ ಜನರಿಗೆ ದಾರಿದೀಪ ಆಗಿದೀಯ. ನಿನ್ನ ದೊಡ್ಡ ಯಜಮಾನ್ರು ಅಂದರೆ ನನ್ನ ಗಂಡ ನಿನ್ನ ಬಗ್ಗೆ ಕಂಡ ಕನಸುಗಳನ್ನೆಲ್ಲ ನೀನು ನನಸು ಮಾಡಿದೀಯ. ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ತಂದೆ ಆಗಿ ನನ್ನ ಮೊಮ್ಮಗಳನ್ನು ಚೆನ್ನಾಗಿ ನೋಡಿಕೊಂಡು ಬೆಳೆಸಿದೀಯ. ನಿನ್ನ ಜೀವನದಲ್ಲಿ ಯಾವಾಗಲೂ ಹೀಗೆ ಸಂತೋಷವಾಗಿ 10 ಜನಕ್ಕೆ ದಾರಿ ದೀಪವಾಗಿರಲಿ. ಇದೆಲ್ಲ ನಡೆದಿದ್ದು ನಿಮ್ಮ ಮತ್ತೆ ದೊಡ್ಡ ಯಜಮಾನರ ಆಶೀರ್ವಾದದಿಂದ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೂ ನನ್ನ ಮೇಲೆ ಇರುತ್ತೋ ಇವನು ಬದಲಾಗಲ್ಲ. ವೀರು, ಹ್ಯಾಪಿ ಬರ್ಡೇ ವೀರು. ಥ್ಯಾಂಕ್ ಯು ಅಕ್ಕ. ಆದಷ್ಟು ಬೇಗ ನೀನು ಮುಖ್ಯಮಂತ್ರಿ ಆಗಬೇಕು. ಅಷ್ಟೇ ಅಲ್ಲ, ನಿನ್ನ ಆಸೆ ಕನಸುಗಳು ಎಲ್ಲ ಈಡೇರಬೇಕು. ಥ್ಯಾಂಕ್ ಯು ಅಕ್ಕ. ನನಗೆ ಜನಸೇವೆ ಮಾಡೋ ಕನಸಿದೆಯೇ ಹೊರತು ಅಧಿಕಾರದಲ್ಲಿ ಬಡ್ತಿ ಸಿಗ್ಲಿ ಅನ್ನೋ ಕನಸು ಯಾವತ್ತೂ ಇರಲಿಲ್ಲ. ಹಾಗೇನಾದ್ರೂ ಆದರೆ ಆವಾಗ ನೋಡೋಣ. ಅಣ್ಣ, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹ್ಯಾಪಿ ಬರ್ಡೇ ಬಾವಾ. ಥ್ಯಾಂಕ್ ಯು. ಮದನಲ್ಲಿ ಕಾಣಿಸ್ತಾ ಇಲ್ಲ? ಅವರು ಜಿಮ್ಗೆ ಹೋಗೋರು ಯಜಮಾನ್ರೆ. ಇತ್ತೀಚೆಗೆ ಅವನು ಮನೇಲೆ ಕಾಣಿಸ್ತಾ ಇಲ್ಲ, ಯಾಕೆ? ಯಜಮಾನ್ರೆ, ಆಫೀಸು ಜಿಮ್ಮು ಕೆಲ್ಸ ಆಟ ಅಂತ ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾರೆ. ಮಾಡಿ ಏನ್ ಮಾಡ್ತಿದ್ಯಾ? ಸರಿ ಅಕ್ಕ, ಬರ್ಡೇ ಪಾರ್ಟಿಲಿ ಅವನು ಇರಬೇಕು. ಕಾಸ್ ಇರ್ತಾನೆ, ಅವನು ಇರ್ಲೇಬೇಕಲ್ವಾ? ಖಂಡಿತ ಬರ್ತಾನೆ. ಹುಟ್ಟಿದಬ್ಬ ಶುಭಾಶಯಗಳು ಯಜಮಾನ್ರೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸುಬ್ಬು. ಯಾಕೆ ಒಬ್ಬನೇ ಬಂದಿದ್ಯಾ? ಮನೆಯವ್ರು ಬರ್ಲಿಲ್ವಾ? ಅವರೆಲ್ಲರೂ ಬರ್ತಿದ್ದಾರೆ ಯಜಮಾನ್ರೆ, ನಾನು ಸ್ವಲ್ಪ ಬೇಗ ಬಂದೆ ಅಷ್ಟೇ. ತಗೊಳ್ಳಿ ಪ್ರಸಾದ. ಓಹೋ, ಆಗಲೇ ಪೂಜೆ ಮಾಡಿಸ್ಕೊಂಡು ಪ್ರಸಾದನೂ ತಂದ್ಬಿಟ್ಟಿದ್ಯಾ? ತಗೊಳ್ಳಿ. ಪ್ರತಿ ವರ್ಷನೂ ಹಾಗೆ ಅಲ್ವಾ ಯಜಮಾನ್ರೆ? ಈ ಸಲ ಅನ್ನದಾನಕ್ಕೆಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ನಿಮ್ಮ ಅಭಿಮಾನಿಗಳೆಲ್ಲ ಬ್ಲಡ್ ಡೊನೇಟ್ ಮಾಡ್ತಾ ಇದ್ರು, ನಾನು ಬ್ಲಡ್ ಡೊನೇಟ್ ಮಾಡ್ಬಿಟ್ಟು ಬಂದೆ. ನೀನ್ ಯಾಕೆ ಬ್ಲಡ್ ಕೊಟ್ಟೆ? ಇವತ್ತೆಲ್ಲ ನೀನು ಓಡಾಡ್ಬೇಕಲ್ವಾ? ಪರವಾಗಿಲ್ಲ ಸರ್, ಬ್ಲಡ್ ಡೊನೇಟ್ ಮಾಡಿ ಎಳ್ನೀರು ಕುಡಿತಿದ್ದಂಗೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಸುಬು, ಏನಿದು ನಿನ್ ಪ್ಯಾಂಟ್ ಎಲ್ಲ ಮಣ್ಣಾಗಿದೆ?